ಪೆಟ್ರೋಲ್ ಡೀಸೆಲ್ನ ನಂತರ ಚಿಕ್ಕಮಗಳೂರಿನಲ್ಲಿ ಈಗ ಮೊಟ್ಟೆ ಶಾಕ್. ಅಗತ್ಯ ವಸ್ತುಗಳ ದರ ಏರಿಕೆಯ ಬೆನ್ನಲ್ಲೇ ಮೊಟ್ಟೆ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ದಿನ ಒಂದಾದ ಮೇಲೊಂದರಂತೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಈಗ ಮೊಟ್ಟೆ ಬೆಲೆ ಜಾಸ್ತಿ ಆಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಗೆ ಬರೋಬ್ಬರಿ 9 ರೂಪಾಯಿ. ಹೋಲ್ಸೇಲ್ನಲ್ಲಿ ಒಂದು ಮೊಟ್ಟೆಯ ಬೆಲೆ 7 ರೂಪಾಯಿ 45 ಪೈಸೆ. ತಿಂಗಳ ಹಿಂದೆ 5 ರಿಂದ 6 ರೂಪಾಯಿ ಇದ್ದಂತಹ ಮೊಟ್ಟೆ ರೇಟ್ ಈಗ ಗಗನಮುಖಿಯಾಗಿದೆ. ಶಾಲೆ ಅಂಗನವಾಡಿ ಪುನರಾರಂಭದಿಂದ ದರ ಏರಿಕೆಯಾಗಿದೆ. ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಈಗ ಹೆಚ್ಚುವರಿ ಹೊರೆ ಬೀಳ್ತಾ ಇದೆ. ಸರ್ಕಾರ ನೀಡುವ ಅನುದಾನದಲ್ಲಿ ಮೊಟ್ಟೆ ಖರೀದಿ ಮಾಡೋದು ಅಸಾಧ್ಯ ಅಂತ ಹೇಳ್ತಿದ್ದಾರೆ. ಪೌಷ್ಟಿಕ ಆಹಾರ ಯೋಜನೆಗೆ, ಮಕ್ಕಳ ಪೌಷ್ಟಿಕ ಆಹಾರ ಯೋಜನೆಗೆ ದರ ಏರಿಕೆಯ ಬರೆ ಬಿದ್ದಿದೆ. ಪೆಟ್ರೋಲ್ ಡೀಸೆಲ್ನ ನಂತರ ಚಿಕ್ಕಮಗಳೂರಿನಲ್ಲಿ ಈಗ ಮೊಟ್ಟೆಯ ಬೆಲೆ ಗಗನಕ್ಕೇರಿದೆ. ದಿನನಿತ್ಯಲೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಇದೀಗ ಮೊಟ್ಟೆಯ ಸರದಿ ಕೂಡ ಬಂದಿರುವಂಥದ್ದು. ಬರೋಬ್ಬರಿ 9 ರೂಪಾಯಿಗೆ ಮೊಟ್ಟೆಯ ಧಾರಣೆ ಬಂದಿರುವಂಥದ್ದು. ಹಾಗಾಗಿ ಗ್ರಾಹಕರು ತತ್ತರಿಸಿ ಹೋಗುವಂತೆ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಅಂದರೆ ಕಳೆದ 3-4 ತಿಂಗಳ ಹಿಂದೆ 5 ರಿಂದ 6 ರೂಪಾಯಿ ಇದ್ದಂಥ ಮೊಟ್ಟೆ ಧಾರಣೆ ಇವತ್ತು 9 ರೂಪಾಯಿಗೆ ಬಂದಿರುವಂಥದ್ದು. ಹೋಲ್ಸೇಲ್ನಲ್ಲೇ ಇದು 7.45 ಪೈಸೆಗೆ ಮೊಟ್ಟೆ ಸಿಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಕಾರಣ ಅಂದರೆ ಮೊಟ್ಟೆಯ ಉತ್ಪಾದನೆಯಲ್ಲಿ ಕುಸಿತವಾಗಿರುವಂಥದ್ದು. ಯಾಕೆಂದರೆ ಬೇಸಿಗೆಯ ಸಮಯದಲ್ಲಿ ವಿಪರೀತವಾದಂಥ ಬಿಸಿಲಿನ ಕಾರಣದಿಂದಾಗಿ ಮೊಟ್ಟೆಯ ಉತ್ಪಾದನೆ ಕುಸಿತವಾಗಿರುವಂಥದ್ದು. ಹಾಗಾಗಿ ಇದರ ಧಾರಣೆ ಈಗ ಏರಿಳಿತಕ್ಕೆ ಕಾರಣವಾಗಿರುವಂಥದ್ದು. ವಿಪರೀತವಾದಂಥ ದರ ಏರಿಕೆಯಿಂದಾಗಿ ಸಾಕಷ್ಟು ಗ್ರಾಹಕರಿಗೆ ಕೂಡ ಹೊರೆಯಾಗಿ ಪರಿಣಮಿಸ್ತಿರುವಂಥದ್ದು. ಅದರ ಜೊತೆಗೆ ಶಾಲೆ ಮತ್ತು ಅಂಗನವಾಡಿಗಳಿಗೂ ಕೂಡ ಮೊಟ್ಟೆಯನ್ನು ಸಪ್ಲೈ ಮಾಡಬೇಕು ಅನ್ನೋದು ಕೂಡ ಸರ್ಕಾರ ಈ ಮುಂದಾಗಿರುವ ಹಿನ್ನೆಲೆಯಲ್ಲಿ, ಹಾಗಾಗಿ ಬೇಡಿಕೆಯು ಕೂಡ ಹೆಚ್ಚಾಗಿರುವ ಕಾರಣಕ್ಕಾಗಿ ಮೊಟ್ಟೆಯಲ್ಲಿ ಧಾರಣೆಯಲ್ಲೂ ಕೂಡ ಏರಿಕೆ ಕಂಡು ಬಂದಿರುವಂಥದ್ದು. ಇದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಶಾಲೆ ಮತ್ತು ಅಂಗನವಾಡಿಗಳಲ್ಲಿ ಇದನ್ನು ಅಂದರೆ ಸರ್ಕಾರ ಇಷ್ಟಿಷ್ಟೇ ಅಂತ ನಿಗದಿಪಡಿಸಿರುತ್ತೆ. ಒಂದು ಮೊಟ್ಟೆಗೆ ಇಂತಿಷ್ಟು ಅಂತ ಹಣವನ್ನು ಕೂಡ ಸರ್ಕಾರ ನಿಗದಿ ಮಾಡಿರುತ್ತೆ. ಅದೇ ಧಾರಣೆಯಲ್ಲಿ ಮೊಟ್ಟೆಯನ್ನು ಖರೀದಿ ಮಾಡಿ ಅಂಗನವಾಡಿ ಹಾಗೆಯೇ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳಿಗೆ ಕೊಡಬೇಕಾಗಿರುವಂಥದ್ದು. ಇನ್ನುಳಿದಂಥ ಹೆಚ್ಚುವರಿ ಹಣವನ್ನು ಅಲ್ಲಿಯ ಶಾಲೆಯ ಶಿಕ್ಷಕರೇ ಭರಿಸಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅಂಗಡಿಯ ಮಾಲೀಕರು ಕೂಡ ಇರುವಂಥದ್ದು. ಸರ್, ಈಗ ಸಡನ್ನಾಗಿ ಈಗ 9 ರೂಪಾಯಿ ಅಂದರೆ ಬೇರೆ ಬೇರೆ ಅಂಗಡಿಗಳಲ್ಲಿ 9 ರೂಪಾಯಿ ಮಾರ್ತಾ ಇದ್ದಾರೆ, ಇಲ್ಲಿ 7 ರೂಪಾಯಿ 45 ಪೈಸೆ ಇರುವಂಥದ್ದು. ಮೊಟ್ಟೆಯ ಧಾರಣೆಯಲ್ಲಿ ಏರಿಕೆಗೆ ಕಾರಣ ಏನು ಸರ್? ಬಿಸಿಲಿನ ತಾಪಮಾನದಿಂದ ಮೊಟ್ಟೆ ಪ್ರೊಡಕ್ಷನ್ ಕಡಿಮೆ ಆಗಿದೆ. ಅಂದರೆ ಅಂಗನವಾಡಿ ಮತ್ತು ಸ್ಕೂಲ್ಗಳಿಗೆಲ್ಲ ಮೊಟ್ಟೆ ಸಪ್ಲೈ ಮಾಡ್ತಾ ಇರೋದ್ರಿಂದ ಒಂದೇ ಸರಿ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ಮೊಟ್ಟೆ ರೇಟ್ ಜಾಸ್ತಿ ಆಗಿದೆ. ಸರ್, ಅಂದರೆ ಕಳೆದ 3-4 ತಿಂಗಳಿಂದ 5 ರಿಂದ 6 ರೂಪಾಯಿ ಇತ್ತು ಮೊಟ್ಟೆ, ಇವತ್ತು ಸಡನ್ನಾಗಿ 9 ರೂಪಾಯಿ ಆಗಿದೆ. ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಬಿಸಿಲಿನ ತಾಪಮಾನ ಏರಿಕೆಯಿಂದ ಪ್ರೊಡಕ್ಷನ್ ಕಡಿಮೆ ಆಗಿ ಸಡನ್ನಾಗಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಅಂಗನವಾಡಿಗೆ ಮತ್ತು ಸ್ಕೂಲಿಗೆ ಮೊಟ್ಟೆ ಸಪ್ಲೈ ಆಗಬೇಕಾದ್ರಿಂದ ಸಪ್ಲೈ ಕಡಿಮೆ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಮೊಟ್ಟೆ ರೇಟ್ ಜಾಸ್ತಿ. ಸರ್, ನಿಮ್ಮ ಅಂಗಡಿ ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ 7 ರೂಪಾಯಿ 45 ಪೈಸೆಗೆ ಸಿಗ್ತಾ ಇದೆ ಒಂದು ಮೊಟ್ಟೆ. ಇದನ್ನು ಬೇರೆ ಕಡೆ ಅಂದರೆ ಅಂಗಡಿಗಳಲ್ಲೂ 9 ರೂಪಾಯಿ ಸಿಗ್ತಾ ಇದೆ. ಇಲ್ಲಿ ಖರೀದಿ ಮಾಡೋಕ್ಕೆ ಬಂದಂಥ ಶಾಲೆ ಮತ್ತು ಅಂಗನವಾಡಿಯ ಶಿಕ್ಷಕಿಯರು ಏನು ಹೇಳ್ತಾರೆ ಸರ್? ಅಂದರೆ 9 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ಅದು ಏನು ತಮ್ಮ ಅಳಲನ್ನು ಜಾಸ್ತಿ ಅಂತಿದ್ದಾರೆ. ಪೆಟ್ರೋಲ್ ಇದರೆಲ್ಲ ಜಾಸ್ತಿ ಆಗಿದೆ, ಅದು ಟ್ರಾನ್ಸ್ಪೋರ್ಟೇಷನು ಜಾಸ್ತಿ ಆಗಿದೆ. ಅದರಿಂದ ಅವ್ರಿಗೆ ಈಗ ಒಂಥರ ಇದು ಮಾಡ್ತಾರೆ ಮತ್ತು ತೊಗೊಂಡು ಹೋಗ್ತಾ ಇದ್ದಾರೆ. ಅಂಗನವಾಡಿ ಶಿಕ್ಷಕರಾಗಲಿ ಗಿರಾಕಿ ಆಗಲಿ ಜಾಸ್ತಿ ಆಗಿದೆ ಅಂತೇಳಿ ತೊಗೊಂಡು ಹೋಗ್ತಾ ಇದ್ದಾರೆ. ಇದಿಷ್ಟು ಅಂಗಡಿಯ ಮಾಲೀಕರ ಮಾತಾಗಿರುವಂಥದ್ದು. ದರ ಏರಿಕೆಯಿಂದಾಗಿ ಶಾಲೆಯ ಶಿಕ್ಷಕರು ಹಾಗೆಯೇ ಗ್ರಾಹಕರಿಗೂ ಕೂಡ ಇದು ಹೊರೆಯಾಗಿ ಪರಿಣಮಿಸಿರುವಂಥದ್ದು. ಚಿಕ್ಕಮಗಳೂರಿನಿಂದ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.